ಅದು ಹೆಸರಿಗೇನು ಸ್ಮಾರ್ಟ್ ಸಿಟಿ, ಆದರೆ ಬಡಾವಣೆ ರಸ್ತೆಗಳ ಸ್ಥಿತಿ ರಾಜಕಾರಣಿಗಳಿಗೆ ಪ್ರೀತಿ. ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದರೂ ಬಡಾವಣೆಗಳು ಅಭಿವೃದ್ಧಿಯಾಗಿಲ್ಲ. ಇನ್ನು ಬಡಾವಣೆ ರಸ್ತೆಗಳು ಬೇಸಿಗೆ ಕಾಲದಲ್ಲಿ ಆಫ್ ರೋಡಿಂಗ್ ರೋಡ್, ಮಳೆಗಾಲದಲ್ಲಿ ಕೆಸರು ಗದ್ದೆಗಳಾಗಿ ಮಾರ್ಪಾಡಾಗುತ್ತಿವೆ. ಪ್ರತಿನಿತ್ಯ ಬೈಕ್, ಸ್ಕೂಟಿ, ಕಾರು ಓಡಿಸೋರು ಆಫ್ ರೋಡಿಂಗ್ ಡ್ರೈವ್, ಎವಿಟಿ ರೈಡ್ ಮಾಡಿ ಸಾಕಾಗಿ ಈಗ ತಮ್ಮದೇ ಕೈಯಿಂದ ಹಣ ಹಾಕಿ ರಸ್ತೆ ದುರಸ್ತಿ ಕಾರ್ಯ ಮಾಡಿಸುತ್ತಿದ್ದಾರೆ. ಹಾಗಿದ್ರೆ ಯಾವುದಪ್ಪ ಆ ಸ್ಮಾರ್ಟ್ ಸಿಟಿ, ಯಾವುದು ಆ ಬಡಾವಣೆ ಅಂತೀರಾ? ಇಲ್ಲಿದೆ ನೋಡಿ. ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ, ಬಡಾವಣೆ ಫುಲ್ ಡರ್ಟಿ. ಪ್ರತಿನಿತ್ಯ ಕೆಸರು ಗದ್ದೆಲೆ ಓಡಾಡಿ ಹೈರಾಣಾದ ಬಡಾವಣೆ ನಿವಾಸಿಗಳು. ಅಧಿಕಾರಿಗಳ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತು ಸ್ವತಃ ರಸ್ತೆ ನಿರ್ಮಾಣಕ್ಕೆ ಮುಂದಾದ ನಿವಾಸಿಗಳು. ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಸ್ಮಾರ್ಟ್ ಸಿಟಿ ದಾವಣಗೆರೆಯಲ್ಲಿ ಯಾವುದು ಡರ್ಟ್ ಬೈಕಿಂಗ್ ಟ್ರ್ಯಾಕ್ ರೆಡಿ ಆಗ್ತಾ ಇದೆ ಅಂತ ಅನ್ನಿಸ್ತಿದೆ ಅಲ್ವಾ? ಹೌದು, ದಾವಣಗೆರೆಯ ಬಹುತೇಕ ಬಡಾವಣೆಗಳ ರಸ್ತೆಗಳು ಆಫ್ ರೋಡಿಂಗ್ ರಸ್ತೆಗಳಾಗಿವೆ. ಇನ್ನೊಂದಷ್ಟು ರಸ್ತೆಗಳು ಡರ್ಟ್ ಬೈಕಿಂಗ್, ಎವಿಟಿ ಬೈಕ್ ಟ್ರ್ಯಾಕ್ಗಳಾಗಿ ಮಾರ್ಪಟ್ಟಿವೆ ಅಂದ್ರೆ ಸುಳ್ಳಾಗಲ್ಲ. ನೀವು ನೋಡ್ತಾ ಇರೋ ಈ ದೃಶ್ಯಗಳು ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯ 34ನೇ ವಾರ್ಡ್ನ ಭಗೀರಥ ಬಡಾವಣೆಯದ್ದು. ಸ್ಮಾರ್ಟ್ ಸಿಟಿಯಲ್ಲಿ ನಿರ್ಮಾಣವಾಗಿರುವ ಖಾಸಗಿ ಬಡಾವಣೆ ರಸ್ತೆಗಳು ಗುಂಡಿ ತಗ್ಗು ಬಿದ್ದು ಆಫ್ ರೋಡಿಂಗ್ ರಸ್ತೆಗಳಾಗಿವೆ. ಇನ್ನು ಕೆಲವು ಕಡೆ ಮಳೆಗಾಲದಲ್ಲಿ ಕೆಸರುಗದ್ದೆಗಳಾಗಿದ್ದು ಭತ್ತ ನಾಟಿ ಮಾಡಲು ಸೂಕ್ತವಾಗಿವೆ. ಇಂಥ ರಸ್ತೆಗಳಲ್ಲಿ ಓಡಾಡಲು ಭಗೀರಥ ಬಡಾವಣೆಯ ನಿವಾಸಿಗಳು ಹೈರಾಣಾಗಿದ್ದಾರೆ. ಬೈಕ್ನಲ್ಲಿ ಹೋದ್ರೆ ಟೈರ್ಗೆ ಕೆಸರು ಸಿಲುಕಿಕೊಂಡು ಗಾಡಿ ಮುಂದಕ್ಕೆ ಹೋಗೋದಿಲ್ಲ. ಇನ್ನು ನಡೆದುಕೊಂಡು ಹೋದ್ರೆ ಜಾರಿ ಬಿದ್ದು ಸೊಂಟ ಮುರಿದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಡಾವಣೆಯಲ್ಲಿ ರಸ್ತೆ ದುರಸ್ತಿ ಕಾರ್ಯ ಮಾಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಇದರಿಂದ ಬೇಸತ್ತ ಬಡಾವಣೆ ನಿವಾಸಿಗಳು ಮನೆಗಿಷ್ಟು ಅಂತ ವಂತಿಗೆ ಸಂಗ್ರಹಿಸಿ ತಾವೇ ಖುದ್ದಾಗಿ ರಸ್ತೆ ದುರಸ್ತಿ ಕಾರ್ಯ ಮಾಡಿಸುತ್ತಿದ್ದಾರೆ. ಇದು ಭಗೀರಥ ಲೇಔಟ್ ಅಂತೇಳಿ ಇಲ್ಲಿ ಮಳೆ ಬಂದು ತುಂಬ ತೊಂದರೆ ಆಯ್ತು. ರೋಡಿದು ಸರ್ಕಾರ ಏನು ರೋಡ್ ಏನು ಮಾಡಿಲ್ಲ. ಇಲ್ಲಿ ಇರೋ ಜನಗಳೇ ಫಂಡ್ ಹಾಕಿ ರೋಡ್ ಮಾಡ್ತಾರೆ ಸರ್. ಹೋಗ್ಬೇಕಾದ್ರೆ ಇಬ್ಬರು ಮೂರು ಬಿದ್ದಾರೆ. ಭಾಳ ತೊಂದರೆ ಆಗುತ್ತೆ ಅಡ್ಯಾಡ್ಬೇಕಾರೆ. ಸ್ವಲ್ಪ ಸಣ್ಣ ಮಳೆ ಬಂದರೂ ಅಡ್ಯಾಡೋಕ್ಕಲ್ಲ ರೋಡ್ನಲ್ಲಿ. ಕಾರ್ಪೊರೇಟ್ರಲ್ಲ ಸರ್, ಅಧಿಕಾರಿಗಳಿಲ್ಲ ಅವರು. ಕಾರ್ಪೊರೇಟ್ರಲ್ಲಿ ಕೆಲಸ ಮಾಡ್ತಲ್ಲ. ಇಲ್ಲಿ ವಾರ್ಡ್ ನಂಬರ್ 34 ಅಭಿವೃದ್ಧಿ ಏನು ಮಾಡಿದ್ರೆ ಸರ್, ಡೆವಲಪ್ಮೆಂಟೇ ಬಂದಿಲ್ಲ. ಈ ಕಡೆಗೆ ಲೈಟ್ ಮಾಡಿದ್ದೆ ಲಾಸ್ಟ್, ಮತ್ತೇನು ಡೆವಲಪ್ಮೆಂಟ್ ಏನು ಮಾಡಿಲ್ಲ. ಇಲ್ಲ ಸರ್, ಇಲ್ಲಿ ಬಂದಿಲ್ಲ ಬಂದಿಲ್ಲ ಸರ್, ಈ ಕಡೆ ಬಂದಿಲ್ಲ ಸರ್. ಈ ರೋಡ್ ಮತ್ತೆ ತೊಂದರೆ ಆಗ ಸರ್. ಮತ್ತು ಇಲ್ಲಿರೋ ಅವರೇ ಫಂಡ್ಗಳು ಅವರೇ ಫಂಡ್ ಹಾಕಿ ಅವರೇ ರೋಡ್ ಮಾಡ್ಸ್ಕೊಂತಾರೆ ಸರ್. ಮಳೆ ಬಂದ ಮೇಲೆ ಎಲ್ಲ ಫುಲ್ ಜಾರಿ ಬಿಡ್ತಾರೆ ಸರ್. ಎಲ್ಲ ಎರೆಮಣ್ಣು ಭೂಮಿ ಇದು. ಎರೆಮಣ್ಣು ಭೂಮಿ ಅದ ಗಾಡಿಗಳು ಆಡೋದೇ ಕಷ್ಟ ಸರ್. ಅಲ್ಲಿ ಗಾಡಿ ನಡ್ಕೊಂಡು ಹೋಗಾರು ಬಿದ್ದಾರೆ ಭಾಳ ಜನ. ಹಂಗಾಗಿ ಮತ್ತೆ ಈಗ ಅವರೇ ಅನುಕೂಲಕ್ಕೆ ಅವರೇ ಮಾಡ್ಸ್ಕೊಂತ ಸರ್. ನಾವತ್ತೇನ ಸರ್ ಬಿದ್ದಾರೆ ಸರ್, ಬಿದ್ದು ಸಣ್ಣ ಪುಟ್ಟ ಏಟಾಗ ಮಾಡ್ಕದ ಸರ್. ಈಗ ಮತ್ತೆ ಮುಂದೆ ಇನ್ನೇ ಬಿದ್ದು ಏನಾರು ಆದರೆ ಕೈಯಾಕ ಮುರ್ಕಂದ್ರೆ ಕಷ್ಟ ಅಂತೇಳಿ ಅವರವರೇ ಫಂಡ್ ಹಾಕಿ ಎಲ್ಲ ಅವರೇ ಮಾಡ್ತಾರೆ ಸರ್. ಒಂದು 1000 ಮೀಟರ್ ಮಾಡ್ಬೇಕು ಸರ್. ಸರ್, ಇದು ಭಗೀರಥ ಬಡಾವಣೆ ಅಂತಂದು ಹೊಸ ಲೇಔಟ್ ಆಗಿದೆ. ಈ ಲೇಔಟಲ್ಲಿ ಆಲ್ರೆಡಿ ಆಗಿ ಒಂದು ವರ್ಷದ ಮೇಲೆ ಆಯಿತು. ಬಟ್ ಅಲ್ಲಿಂದ ಯಾವುದೇ ಅಧಿಕಾರಿಗಳು ಇಲ್ಲಿ ಏನು ಬಂದೂ ಇಲ್ಲ, ಏನೂ ಇಲ್ಲ. ಅಪಾರ್ಟ್ಮೆಂಟ್ ಬೇರೆ ಆಗ್ತಾಯಿದೆ. ಅದಾದರೂ ಕೂಡ ಯಾರೂ ಸುಳಿವು ಕೊಟ್ಟಿಲ್ಲ. ಆ ಲಾರಿಗಳೆಲ್ಲ ಅಡ್ಡಾಡ್ತವೆ, ಸಿಕ್ಕಾಪಟ್ಟೆ ಲಾರಿ ಅಡ್ಡಾಡಿ ಇರೋ ಬರೋ ರೋಡ್ಗಳನ್ನು ಕಿತ್ಕೊಂಡೋಗಿದೆ. ಅದು ಬಿಟ್ಟರೆ ಇನ್ನೇನು ಸರ್, ಮಕ್ಕಳು ಮರಿ ಬಾಡ್ತಿರ್ತಾರೆ, ರಾತ್ರಿ ಹೊತ್ತು ಹುಳಾಪುಳಿ ಇರ್ತವೆ, ಸೈಕಲ್ನ ಬೀಳ್ತಾರೆ, ಕಾಲು ಗಾಯ ಮಾಡ್ಕೊಂಡಿದ್ದಾರೆ. ಆಮೇಲೆ ಗುಂಡಿ ತೆಗಿತಾರೆ, ಬಿಟ್ಟು ಹೋಗ್ತಾರೆ. ಅದನ್ನು ಮತ್ತು ನಾವು ಕಂಪ್ಲೇಂಟ್ ಮಾಡಿ ಬಂದು ಮುಚ್ಚಿಸ್ಬೇಕು. ಇಲ್ಲ ನಾವೇ ಚಲಿಗೆ ತಗೊಂಡು ಮಣ್ಣು ಮುಚ್ಚಿಸ್ಬೇಕು. ಬೇಕಾದ್ರೆ ಸೈಡಿಗಿದೆ ನೋಡಿ ಸರ್. ಬೇಕಾರೆ ಅಷ್ಟು ಗುಂಡಿ ತೆಗೆದು ಹಂಗೆ ಬಿಟ್ಟು ಹೋಗಿದ್ದಾರೆ. ನಲ್ಲಿ ನೀರಿಗೆ ತೆಗಿತಾರೆ, ಅದನ್ನು ಮಣ್ಣು ಮುಚ್ಚಿದೆ ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೊಂಡು ಕೋಲ್ ಸಿಕ್ಸೋದು, ಹಂಗೆ ಹೋಗೋದು. ಅದು ಯಾರೂ ನೋಡಲ್ಲ, ಮಾಡಲ್ಲ. ನಾವಂತೂ ಇಲ್ಲಿ ಅಡ್ಡಾಡ್ತಾ ಇರ್ತೀವಿ ಸರ್. 2 ವರ್ಷ ಆಯ್ತು ಸರ್ ಇಲ್ಲಿ ಇರೋಕ್ಕೆ. 2 ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ ಸರ್. ಯಾರು ಏನು ಬರ್ತಾ ಇಲ್ಲ, ಏನಿಲ್ಲ. ಇಲ್ಲಿ ಯಾರು ಕಾರ್ಪೊರೇಟ್ಗಳು ಇದುವರೆಗೂ ಒಂದು ಸಾಧನ ಕಾಲು ಇಟ್ಟಿಲ್ಲ. ಯಾವ ಅಧಿಕಾರಿಗಳು ನೆಲ ಬಂದೇ ಇಲ್ಲ ಇಲ್ಲಿ. ಇಲ್ಲ ಸರ್, ಯಾವ ಡಾಂಬರ್ ರೋಡ್ ಮಾಡಿದೆ ಸರ್. 2 ವರ್ಷ ಆಯ್ತು, ಯಾವ ಡಾಂಬರ್ ರೋಡು ಇಲ್ಲ, ಎಂಥದ್ದಿಲ್ಲ. ನಮ್ಮ ಮನೆ ಕಡ್ದಾಗಿಂದನೂ ಇದೇ ಸಮಸ್ಯೆನೇ ಇದೆ ಇಲ್ಲಿ. ಇಲ್ಲಿ ಬರೋ ಅಪಾರ್ಟ್ಮೆಂಟ್ ಬೇರೆ ಕಟ್ತಾ ಇದ್ದಾರಲ್ರ, ಈ ಅಪಾರ್ಟ್ಮೆಂಟಿಂದ ಲಾರಿಗಳು, ಸಿಕ್ಕಾಪಟ್ಟೆ ಲಾರಿಗಳು ಬರ್ತಿದ್ದಾವೆ. ಅವ್ರು ಲಾರಿಗಳು ಓಡಾಡ್ತವೆ. ಓಡಾಡಿ ಇರೋ ಬರೋ ಸ್ವಲ್ಪ ಗಟ್ಟಿ ರೋಡ್ ಇತ್ತು ಮುಂಚೆ, ಅದನ್ನು ಹಾಳು ಮಾಡಿಟ್ರು. ಅವ್ರಿಗೂ ಎಷ್ಟೋ ಸಲ ಕಂಪ್ಲೇಂಟ್ ಮಾಡಿದ್ವಿ. ಅವರು ಕೂಡ ಯಾರು ಏನು ತಲೆ ಕೆಡಿಸ್ಕೊಳ್ಳಲಿಲ್ಲ. ಅವ್ರಿಗೆ ಕೇಳಿದರೆ ಕನ್ನಡ ಯಾರಿಗೂ ಕನ್ನಡ ಬರೋಲ್ಲ, ಇಲ್ಲ ಬರೀ ಹಿಂದಿ ಮಾತಾಡ್ತಾರೆ ಅವರು.
ನಮಗೂ ಏನು ಸರಿಯಾಗಿ ಗೊತ್ತಾಗಲ್ಲ ಇಲ್ಲಿ. ಅವ್ರು ಯಾರು ಬಂದು ನೋಡೋದಿಲ್ಲ, ಯಾವ ಅಧಿಕಾರಿನೂ ಬರೋಲ್ಲ, ಅವ್ರು ಯಾರು ಇಂಜಿನಿಯರು ಯಾರು ಬರೋಲ್ಲ ಇಲ್ಲಿ. ಹೇಳಿದರೆ ಅವ್ರವ್ರೇ ಮಾತಾಡ್ಕೊಂಡು ಹೋಗ್ತಾರೆ. ಎಲ್ಲ ಬಿಹಾರದ ಸರ್ಕೊಂಡಿದ್ದಾರೆ ಇಲ್ಲಿ ಸರ್. ಒಂದು 30-40 ಸಾವಿರ ರೂಪಾಯಿ ಮೇಲೆ ಆಗುತ್ತೆ ಸರ್. ಅದೇ ಎಲ್ಲರೂ ಮನೆಯಿಂದ ಒಂದು 2-3 ಸಾವಿರ ಹಾಕಿ ಒಂದು 20 ಮನೆಯಿಂದ ಒಂದು 30-40 ಸಾವಿರ ಖರ್ಚು ಮಾಡಿ ಅದು ವೇಸ್ಟೇಜ್ ಗ್ರಾವಲ್ ಆಮೇಲೆ ಇಂಥ ಹಾಕ್ಸಿ ಮೆಟ್ಲಿಗೆ ಮಾಡಿಸ್ತೀವಿ ಸರ್. ಭಾಗೀರಥ ಬಡಿವಣ ಸಹ ಇದು ಇಲ್ಲಿ ಭಾಳ ಭಯಂಕರ ಕೆಸರಾಗಿದೆ ಸಹ. ಕೆಸರಾಗಿದೆ, ಹೆಣ್ಮಕ್ಳು 1-2-3 ಹೆಣ್ಮಕ್ಳು ಬಿದ್ದಿದ್ದಾರೆ. ನಡೆಯೋಕ್ಕಾಗಲ್ಲ ಸಹ, ಹೊರಗಡೆಗೆ ಬರಲ್ಲ. ಎಲ್ಲಿಗಾರ ಹೋಗ್ಬೇಕಂದ್ರೆ ಈಗ ನಾವೆಲ್ಲ ಕೆಲಸಕ್ಕೆ ಎಲ್ಲ ಬಗ್ಸಿ ಹೋಗಿರ್ತೀವಿ. ಹೆಣ್ಮಕ್ಳೆಲ್ಲ ಅಂಗಡಿಗೆ ಹೋಗ್ಬೇಕಂದ್ರೆ ಅವು ಹೊರಗಡೆಗೆ ಹೋಗೋಕ್ಕಾಗಲ್ಲ. 1-2 ಬಿದ್ದಿದ್ದಾರೆ, ಇದು ಮಾಡಿದ್ದಾರೆ. ಹಂಗಾಗಿ ಹೊರಗಡೆಗೆ ಬರೋದಲ್ಲ ಹೆಣ್ಮಕ್ಳು. ಏನು ಮಾಡ್ತಾರೆ ನೋಡ್ರಿ, ಅಷ್ಟೆಲ್ಲ ಕೆಸರಾಗಿದೆ ಸರ್. ಅದು ಇಲ್ಲಿ ಇದ್ದಾರೋ ನೋಡ್ಕೊಂಡು ಇದು ಮಾಡ್ಕೊಂಡು ಸ್ವಲ್ಪ ರೋಡ್ ಗೀಡು ಮಾಡಿಕೊಟ್ರೆ ಚೆನ್ನಾಗತ್ತೆ ಸರ್. ಅದನ್ನು ಇಲ್ಲಿ ಪಕ್ಕದಾಗ ಅಪಾರ್ಟ್ಮೆಂಟ್ ಒಂದು ಆಗ್ತೈತೆ, ಅಲ್ಲಿ ಅದರಿಂದ ರೋಡ್ಗಳೆಲ್ಲ ಎಲ್ಲ ಕೆಟ್ಟ ಹಾಳಾಗಿ ಹೋಗ್ಬಿಟ್ಟಿದ್ದಾವೆ ಸರ್. ಅದೇ ಈಗ ರೋಡ್ ಒಂದು ಮಾಡಿಕೊಟ್ರೆ ಚೆನ್ನಾಗತ್ತೆ ಸರ್. ಈ ಸರ್ಕಾರದವ್ರು ಮಾಡಿಕೊಡ್ಬೇಕು ಸರ್. ಅವ್ರ ಗಮನಕ್ಕೆ ಅಂತ ಹೇಳಿದ್ರೆ ಹೇಳಿದಾರೆ ಸರ್, ಅದನ್ನು ಹೇಳಿದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನು ಅಂತ ಯಾರೂ ಬಂದಿಲ್ಲ ಸರ್ ಇಲ್ಲಿ. ಇನ್ನು ಇಷ್ಟೆಲ್ಲಾ ಸಮಸ್ಯೆ ನಡುವೆ ಬಡಾವಣೆಯಲ್ಲಿ ಅಪಾರ್ಟ್ಮೆಂಟ್ ತಲೆ ಎತ್ತುತ್ತಿದ್ದು ಬೃಹತ್ ಗಾತ್ರದ ಲಾರಿಗಳು ಓಡಾಡಿ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಜಲಸಿರಿ ಯೋಜನೆಯ ಕಾಮಗಾರಿಯು ಅರ್ಧಂಬರ್ಧವಾಗಿದ್ದು ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಎನ್ನುತ್ತಾರೆ ಬಡಾವಣೆ ನಿವಾಸಿಗಳು. ಹಿಂದೆ ಇದ್ದ ಪಾಲಿಕೆ ಸದಸ್ಯರು ಕೆಲಸ ಮಾಡಿಲ್ಲ, ಇತ್ತ ಮುಖ ಕೂಡ ಹಾಕಿಲ್ಲ ಅನ್ನೋದು ಸ್ಥಳೀಯರ ಆರೋಪ. ಪಾಲಿಕೆ ಸದಸ್ಯರ ಅವಧಿ ಮುಗಿದಿರೋ ಕಾರಣದಿಂದ ನಮ್ಮ ಸಮಸ್ಯೆ ಕೇಳುವವರೇ ಇಲ್ಲದಂತಾಗಿದೆ. ಇನ್ನು ಯಾರನ್ನ ನಂಬಿದ್ರೂ ಪ್ರಯೋಜನವಿಲ್ಲ ಅಂತ ಅರಿತ ನಿವಾಸಿಗಳು ಪ್ರತಿ ಮನೆಯಿಂದ ಹಣ ಸಂಗ್ರಹಿಸಿ ಜೆಸಿಬಿ ಯಂತ್ರವನ್ನ ತರಿಸಿ ರಸ್ತೆಯ ಕೆಸರನ್ನ ತೆರವುಗೊಳಿಸುತ್ತಿದ್ದಾರೆ. ನಂತರ ತಮ್ಮದೇ ಸ್ವಂತ ಖರ್ಚಿನಲ್ಲಿ ಗ್ರಾವೆಲ್ ಮಣ್ಣು ಹಾಕಿಸಿ ಮೆಟ್ಲಿಂಗ್ ಮಾಡಿಸಿ ತಾತ್ಕಾಲಿಕವಾಗಿ ಸಂಚಾರ ಯೋಗ್ಯ ರಸ್ತೆ ಮಾಡಿಕೊಳ್ಳುತ್ತಿದ್ದಾರೆ. ಅದೇ ಸರ್, ಇಲ್ಲಿ ಅಪಾರ್ಟ್ಮೆಂಟ್ ಆದಾಗಿಂದ ಭಾಳ ದೊಡ್ಡ ದೊಡ್ಡ ಲಾರಿ ಎಲ್ಲ ಓಡಾಡ್ತಾ ಇದ್ದಾವೆ. ಹಂಗಾಗಿ ಮಳೆ ಬಂದಾಗ ಎಲ್ಲ ನಮಗೆ ರೋಡೇ ಇಲ್ಲ ಓಡಾಡೋಕ್ಕೆ. ಭಾಳ ಜಾರು ಎಲ್ಲ ಬಿದ್ದೆ ಎಲ್ಲ ಎದ್ದು ಬಿಟ್ಟಿವಿ. ನಮ್ಮ ಮನೆಗೆಲ್ಲ ಏಜ್ ಆದವರೆಲ್ಲ ಇದ್ದಾರೆ. ಹಂಗೆಲ್ಲ ಆದರೆ ಹೆಂಗೆ ಸರ್ ಎಲ್ಲ ಓಡಾಡೋದು? ಇಲ್ಲಿ ಕಾರ್ಪೊರೇಟ್ರ್ ಆದರೂ ಬಂದು ನೋಡ್ತಾನೆ ಇಲ್ಲ. ಒಂದು ಸರಿನೂ ಬಂದು ಕಾಲೇ ಇಟ್ಟಿಲ್ಲ ಈ ಕಡೆ ಎಲ್ಲ ನೋಡ್ತಾನೆ ಇಲ್ಲ ಕಾರ್ಪೊರೇಟ್ರ್ ಎಲ್ಲ. ಹಂಗಾದ್ರೆ ಹೆಂಗೆ ಸರ್? ಇಲ್ಲಿ ರೋಡೆಲ್ಲ ಭಾಳ ಕೆಸರು, ನಾವು ಗುಂಡೆಗೆಲ್ಲ ಬಿದ್ದು ಎದ್ದು ಬಿಟ್ಟಿವಿ. ಅಲ್ಲೇ ಮಕ್ಕಳು ಮರಿ ಎಲ್ಲ ಓಡಾಡೋದು ಹೆಂಗೆ ರೋಡ್ ಇಲ್ಲ. ಯಾರು ಕಾರ್ಪೊರೇಟ್ರ್ ಬಂದು ನೋಡ್ತಾನೆ ಇಲ್ಲ. ನಾವು ಹೆಂಗೆಲ್ಲ ಇಲ್ಲಿ ಓಡಾಡೋದು? ರೋಡೆಲ್ಲ ಇದು ಮಾಡಿ ಎಲ್ಲ ಅಪಾರ್ಟ್ಮೆಂಟ್ ಎಲ್ಲ ದೊಡ್ಡ ದೊಡ್ಡ ಗಾಡಿ ಎಲ್ಲ ಓಡಾಡಿ ನಾವು ಹೆಂಗೆ ಇಲ್ಲೆಲ್ಲ ಓಡಾಡೋದು ಹೇಳ್ರಿ ನೀವು? ನಾವೀಗಲೇ 4 ವರ್ಷ ಆಯ್ತು, ಏನು ಇಲ್ಲಿ ಬಂದೇ ಇಲ್ಲ. ಕಾರ್ಪೊರೇಟ್ರ್ ಬಂದು ತಿರುಗಿಸತ್ತೆ ನೋಡಲ್ಲ ಇಲ್ಲಿ. ಡೆವಲಪ್ಮೆಂಟು ಇಲ್ಲ, ಏನೂ ಇಲ್ಲ. ರೆಸ್ಪಾನ್ಸ್ ಇಲ್ಲ. ಬರ್ತೀವಿ ಬಂದು ನೋಡ್ತೀವಿ ಅಂತಾರೆ, ಬಂದು ನೋಡೋಂಗಿಲ್ಲ, ಏನಿಲ್ಲ. ಏನು ರೆಸ್ಪಾನ್ಸೇ ಮಾಡಲ್ಲ. ಏನು ಕಾರ್ಪೊರೇಟ್ರುಗಳು ಏನು ಬಂದು ನೋಡೋದು ಇಲ್ಲ ಅವರು. ಸ್ಕೂಲಿಗೆ ಕಳಿಸೋದು ಎಲ್ಲ ತೊಂದರೆ. ಭಾಳ ಸ್ಕೂಲ್ ವ್ಯಾನ್ಗಳು ಏನು ಬರೋಂಗೇ ಇಲ್ಲ ಮುಂದೆ. ಕೆಸರಾಗೆಲ್ಲ ಹೆಂಗೆ ಬರ್ತವೆ ಹೇಳ್ರಿ? ಗಾಡಿ ಸಿಕ್ಕಂತವೆ. ಗಾಡಿಗಳೆಲ್ಲ ಹೆಂಗೆ ಬರೋದು ಮುಂದೆ? ನಾವೆಲ್ಲ ಮೇನ್ ರೋಡಿಗೆಲ್ಲ ಬುಕ್ಕೆಲ್ಲ ಹೊತ್ಕೊಂಡು ಕೊಡೋಕ್ಕಾಗತ್ತಾ? ಅದನ್ನೆಲ್ಲ ಕೆಸರೆಲ್ಲ ಇದ್ರೆ ಹೆಂಗೆ ಓಡಾಡೋದು? ವಯಸ್ಸಾದರೂ ಎಲ್ಲ ಇರ್ತಾರೆ ಮನೆಗೆ, ಹೆಂಗೆಲ್ಲ ನಾವು ಕಷ್ಟಪಡೋದು ಎಲ್ಲ ಇದು ಮಾಡೋದು? ಹೊರಗೆ ಬರೋದು ಹೆಂಗೆ ಪರಿಸ್ಥಿತಿ ನಮ್ದು? ಹಂಗಾಗ್ಬಿಟ್ಟೈತೆ. ನೀರು ಫುಲ್ ಒದ್ದು ನಿಂತು ಬಿಡ್ತಾವೆ ರೋಡಿಗೆ. ಆ ರೋಡ್ನಾಗೆ ಗುಂಡಿ ಹೆಂಗೈತೆ, ಗುಂಡಿ ಐತಾ ಹೆಂಗೈತೆ, ರೋಡ್ ಐತಾ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಹೆಂಗೆ ಇದು ಮಾಡೋದು? ನಾವೆಲ್ಲ ಹಿಂಗೆ ಮಾಡಿದ್ರೆ ರೋಡೆಲ್ಲ ಮಾಡಿಕೊಡ್ಬೇಕು. ನೀವು ಕಾರ್ಪೊರೇಟರ್ ಆದ್ರೆ ಬಂದು ನೋಡ್ಬೇಕು. ಮಕ್ಕಳಿಗೆ ಇಲ್ಲಿ ಭಾಳ ತೊಂದರೆ ಆಗ್ತಿದೆ. ಕಾರು ಬೈಕ್ ಇದ್ದರೂ ನಾವು ಬೇರೆ ಕಡೆ ಬಿಟ್ಟು ನಾವು ಇಲ್ಲಿ ಬರ್ಬೇಕಾಗತ್ತೆ ಮನೆಗಳಿಗೆ. ಆ ತೊಂದರೆ ಇರೋದ್ರಿಂದ ಇಲ್ಲಿ ಮುನ್ಸಿಪಾಲ್ಟಿಯವರು ಅಧ್ಯಕ್ಷರಾಗಿರ್ತಾರಲ್ಲ, ಬರೀ ಸ್ಮಾರ್ಟ್ ಸಿಟಿ ಅಂತಲೇ ಅನೌನ್ಸ್ ಮಾಡಬಾರ್ದು. ಅದನ್ನು ಬಂದು ಎಲ್ಲ ಏರಿಯಾಗಳನ್ನು ಚೆಕ್ ಮಾಡಬೇಕು. ಎಲ್ಲ ಸ್ಮಾರ್ಟ್ ಸಿಟಿ ಅಂದರೆ ಯಾವ ಕಡೆ ನಾವು ಬೇರೆ ಕಡೆ ಮಾಡಿ ಇಲ್ಲೆಲ್ಲ ಸ್ಮಾರ್ಟ್ ಸಿಟಿ ಆಗಲ್ಲ. ಅದನ್ನು ಮುನ್ಸಿಪಾಲ್ಟರು ಭಾಳ ಇದನ್ನು ಒಂದು ಸ್ವಲ್ಪ ಗಮನ ಹರಿಸಿ ಸಾರ್ವಜನಿಕರ ಬಗ್ಗೆ, ವಯಸ್ಸಾದವರು, ಮಕ್ಕಳು ಒಂದು ಎಲ್ಲಿ ಹೋಗಂಗಿಲ್ಲ ರೀ ನಾವು ಹೆಣ್ಮಕ್ಳು. ಆ ಥರ ಪರಿಸ್ಥಿತಿ ಬಂದತ್ತೆ ಇಲ್ಲಿ. ಒಂದು ಮುನ್ಸಿಪಾಲ್ಟಿಗೆ ಕಸ ಬಂದರೆ ಹಾಕೋಕ್ಕೆ ಆಗ್ತಾಯಿಲ್ಲ ನಮಗೆ. ಎಲ್ಲ ಸ್ಟಾಕ್ ಮಾಡಿಟ್ಟಿದ್ದೀವಿ ಇಲ್ಲಿ. ಅದರಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಅದನ್ನು ಸಾರ್ವಜನಿಕರನ್ನು ನೋಡ್ರಿ. ಇವಾಗ ಎಲ್ಲ ಸಾರ್ವಜನಿಕರು ಸೇರಿಸಿ ನಾವೇ ಎಲ್ಲ ಈ ಒಂದು ಇದಕ್ಕೆ ಬಂದಾರೆ, ಒಂದು ತಗೊಂಡಾರೆ, ನಿರ್ಧಾರ ತಗೊಂಡಾರೆ. ಅವ್ರು ರೋಡ್ ಮಾಡ್ಸೋಕ್ಕೋಸ್ಕರ. ಅದೇ ಎಲ್ಲ ನಮ್ಮ ಮನೆಯವರು ಎಲ್ಲ ನಮ್ಮ ಈ ಒಂದು ಏರಿಯಾದವರೆಲ್ಲ ತಗೊಂಡಾರೆ ಮಾಡಿಸ್ಬೇಕು ಅನ್ನೋದು. ಅದನ್ನು ಅವ್ರು ಹೇಳ್ಬೇಕು. ಮೇನ್ ರೋಡ್ಗಳ್ನ ಅಷ್ಟೇ ನೋಡ್ಕೊತ ಹೋಗ್ತಿದ್ದಾರೆ. ಒಳಗಡೆ ಸಮಸ್ಯೆ ಏನಿದೆ ಅಂತದ್ದು ಯಾರೂ ಕೂಡ ಇಲ್ಲಿ ಬಂದು ನೋಡ್ತಾ ಇಲ್ಲ. ಹಾಗಾಗಿ ಸ್ಕೂಲ್ ವ್ಯಾನ್ಗಳು ಬಂದರೆ ಮಕ್ಕಳನ್ನ ನಾವು ಹೋಗಿ ಅಲ್ಲಿ ಮೇನ್ ರೋಡ್ ತನಕ ಹೋಗಿ ಹತ್ತಿಸ್ಬೇಕಾಗಿತ್ತು ಇವಾಗೆಲ್ಲ. ಅದು ಅಲ್ಲದೆ ಜಲಸಿರಿಯರು ಬಂದುಬಿಟ್ಟು ಅಲ್ಲೆಲ್ಲ ಗುಂಡಿ ಎಲ್ಲ ಹಗದ್ಬಿಟ್ಟು ಹೋಗ್ತಿದ್ದಾರೆ. ಅದನ್ನು ಮುಚ್ಚೋ ಕೆಲಸನೂ ಮಾಡ್ತಿಲ್ಲ. ರೀಸೆಂಟಾಗಿ ನನ್ನ ಮಗಳು ಸೈಕಲ್ ತೊಗೊಂಡೋಗಿ ಆ ಗುಂಡಿಯಲ್ಲಿ ಬಿದ್ದಿದ್ದಾಳೆ. ಅದಕ್ಕೆಲ್ಲ ಯಾರು ಜವಾಬ್ದಾರರು? ಇಲ್ಲಿರೋ ಕಾರ್ಪೊರೇಟ್ರ್ ಇದನ್ನೆಲ್ಲ ಒಂದು ಸ್ವಲ್ಪ ಸಮಸ್ಯೆಗಳನ್ನೆಲ್ಲ ನೋಡಬೇಕು ಅಂತ ಕೇಳ್ಕೊಳ್ತೀವಿ. ಹೌದು ಸರ್, ಸ್ಮಾರ್ಟ್ ಸಿಟಿ ಅಂತಂದೇಳಿ ಬರೀ
ದೊಡ್ಡ ದೊಡ್ಡ ರೋಡ್ಗಳ್ನಷ್ಟೇ ನೋಡ್ಕೊತ ಹೋಗ್ತಿದ್ರೆ ಇಲ್ಲಿ ಮನೆ ಹಿಂದೆ ಮುಂದೆ ಅಕ್ಕಪಕ್ಕ ಯಾರು ನೋಡ್ತಾ ಇಲ್ಲ. ಆಮೇಲೆ ಕಾರ್ಪೊರೇಷನ್ನವರು ಅಲ್ಲಿ ಕಸ ಅಂದರೆ ಕಸದ ಗಾಡಿಯವರು ಬಂದರೂ ಕೂಡ ಅಲ್ಲಿ ಕಸ ನೋಡ್ತಾ ಇಲ್ಲ, ರೋಡಲ್ಲಿ ಓಡಾಡೋಕ್ಕಾಗ್ತಿಲ್ಲ. ಸ್ಮೆಲ್ಲು ಅಂದರೆ ಸ್ಮೆಲ್ಲು, ಆ ಕಡೆ ರೋಡೆಲ್ಲ ಎಲ್ಲ ಕಸನೆಲ್ಲ ಅಲ್ಲಲ್ಲೇ ರೋಡಲ್ಲೇ ಹಾಕಿ ಹೋಗ್ತಿದ್ದಾರೆ. ಎಲ್ಲ ಬರ್ತಾನೆ ಇಲ್ಲ ಸರ್ ಈ ಕಡೆ ಗಂಟ್ಲೆ ಆದ್ರೂ ಬರಲ್ಲ ಕಸದ ಗಾಡಿಗಳು. ಹಾಗಾಗಿ ಎಲ್ಲ ಕಸನೆಲ್ಲ ಅಲ್ಲಲ್ಲೇ ಚಲ್ಲಿ ಹೋಗ್ತಿದ್ದಾರೆ. ಸ್ಮೆಲ್ಲು ಅಕ್ಕಪಕ್ಕ ಎಲ್ಲ ಹಂಗಾಗಿದೆ. ಹಾಗಾಗಿ ಒಂದು ಸ್ವಲ್ಪ ಇದನ್ನೆಲ್ಲ ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಇದು ರೋಡು ಎಲ್ಲ ಇಲ್ಲೇ ಅಕ್ಕಪಕ್ಕ ಎಲ್ಲರೂ ಸೇರ್ಕೊಂಡು ಒಂದು ಸ್ವಲ್ಪ ನಾವಾಗೆ ಮತ್ತು ಮಕ್ಕಳು ಮರಿ ಬೀಳೋದು ನೋಡ್ಲಾರ್ದೇ ಎಲ್ಲರೂ ಸೇರ್ಕೊಂಡು ದುಡ್ಡು ಹಾಕಿ ಇಲ್ಲಿ ರೋಡ್ಗಳ್ನ ಮಾಡಿಸ್ತಾ ಇದ್ದೀವಿ. ಅಧಿಕಾರಿಗಳು ಮಾಡ್ಬೇಕಾಗಿರೋ ಕೆಲ್ಸಗಳ್ನೆಲ್ಲ ನಾವೇ ಮಾಡಿಸ್ತಾ ಇದ್ದೀವಿ ಸರ್. ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ನಂಬಿ ಕೂತರೆ ಕೆಲಸ ಆಗೋದಿಲ್ಲ ಎಂಬ ಸತ್ಯ ಅರಿತ ಬಡಾವಣೆಯ ನಿವಾಸಿಗಳು ತಾವೇ ರಸ್ತೆಗಳನ್ನ ರಿಪೇರಿ ಮಾಡಿಕೊಳ್ಳುವ ಮೂಲಕ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ನಾಚಿಕೆ ಆಗುವಂತೆ ಮಾಡಿದ್ದಾರೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಅನಶಂ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.